ಡಾಕ್ಟರ್ ಎಂದರೆ ದೇವರ ಎರಡನೇ ರೂಪ ಅಂತಾರೆ. ಆದರೆ ಇನ್ನೊಬ್ಬ ಡಾಕ್ಟರ್ ಕಿಲ್ಲರ್ ಎಂದೇ ಪ್ರಸಿದ್ಧ. ಇವನು ಮಾಡಿದ್ದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 50ಕ್ಕಿಂತ ಹೆಚ್ಚಿನ ಕೊಲೆ. ಅಷ್ಟಾದರೂ ಇವನಿಗೆ ಇಲ್ಲ ಜೈಲಿನಲ್ಲಿ ಜಾಗ. ಇಂಥ ಕ್ರೂರ ಡಾಕ್ಟರ್ನ ನಿಗೂಢವಾದ ರಹಸ್ಯವನ್ನ ನೋಡೋಣ ಬನ್ನೇ. ಹೌದು ಗೆಳೆಯರೇ, ನೀವು ಕೇಳಿದ್ದೆಲ್ಲವೂ ನಿಜ. ಈ ಡಾಕ್ಟರ್ನ ಕತೆ ಶುರುವಾಗಿದ್ದ 1958ರಲ್ಲಿ. ಇವನು ಜನಿಸಿದ್ದು 1958ರಂದು ಉತ್ತರ ಪ್ರದೇಶದ ಅಲಿಘರ್ ಎಂಬಲ್ಲಿ. ಇವನೇ ದೇವೇಂದರ್ ಶರ್ಮಾ. ಇವನು ಬಾಲ್ಯದಲ್ಲಿ ತುಂಬಾ ನಿಪುಣನಾಗಿದ್ದ. ಮುಂದೆ ಡಾಕ್ಟರ್ ಆಗುವ ಎಂಬಾಸೆ. ಅದಕ್ಕಾಗಿಯೇ ಇವನು ಕಲಿತಿದ್ದು BAMS ಅಂದರೆ ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಅಂಡ್ ಸರ್ಜರಿ. 1984ರಲ್ಲಿ ರಾಜಸ್ಥಾನದ ಜನತಾ ಕ್ಲಿನಿಕ್ ಎಂಬ ಹೆಸರಿನಲ್ಲಿ ಡಾಕ್ಟರ್ ಸೇವೆಯನ್ನು ಸಲ್ಲಿಸುತ್ತಿರುವ ಈ ಡಾಕ್ಟರ್ 1994ರವರೆಗೆ ಎಲ್ಲವೂ ಸರಿಯಾಗಿ ನಡೆದಿತ್ತು. ಆದರೆ 1994ರಲ್ಲಿ ಇವನಿಗೆ ಅತಿಯಾದ ದುಡ್ಡಿನ ಆಸೆಗಾಗಿ ಇವನು ಬೇರೆ ಒಂದು ಬಿಸ್ನೆಸ್ ಮಾಡಲು ಯೋಚನೆ ಮಾಡುತ್ತಾನೆ. ಅದಕ್ಕಾಗಿ ಇವನು ಗ್ಯಾಸ್ ಸಿಲಿಂಡರ್ನ ವ್ಯವಹಾರಕ್ಕೆ ಕೈ ಹಾಕುತ್ತಾನೆ. ತಾನು ಗಳಿಸಿದ 10 ಲಕ್ಷ ರೂಪಾಯಿ ದುಡ್ಡನ್ನು ಒಂದು ಗ್ಯಾಸ್ ಡೀಲರ್ಶಿಪ್ ಕಂಪನಿಗೆ ಕೊಟ್ಟಿರುತ್ತಾನೆ. ಆದರೆ ಆ ಗ್ಯಾಸ್ ಡೀಲರ್ಶಿಪ್ ಕಂಪನಿ ಫ್ರೌಡ್ ಆಗಿದ್ದು ಇವನಿಗೆ ಗೊತ್ತೇ ಇರಲಿಲ್ಲ. ಇವನು ತನಗೆ ಆದ ಮೋಸದ ಕಾರಣ ಜಿಗುಪ್ಸೆಗೊಂಡು ತನ್ನ ಊರಿಗೆ ಮರಳುತ್ತಾನೆ. ಅಲ್ಲಿಯೇ ಇದ್ದು ತನ್ನ ಕಾಲವನ್ನು ಕಳೆಯುತ್ತಾನೆ. ಇದೇ ಸಂದರ್ಭದಲ್ಲಿ ಅವನಿಗೆ ಒಂದು ಅಪಾಯಕಾರಿ ಯೋಚನೆ ಬರುತ್ತದೆ. ಅದೇ ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಈ ಕೃತ್ಯವನ್ನು ಅವನು ತನ್ನ ಸ್ನೇಹಿತನೊಂದಿಗೆ ಮಾಡಲು ಮುಂದೆ ಬರೆಯುತ್ತಾನೆ. ಅವನು ಮೋಸ ಹೋದ 11 ಲಕ್ಷ ರೂಪಾಯಿಗಳನ್ನು 2 ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡುವ ಮೂಲಕ 1995ರಲ್ಲಿ 11 ಲಕ್ಷ ಗಳಿಸುತ್ತಾನೆ. ಇದರಿಂದ ದುಡ್ಡಿನ ಆಸೆಗಾಗಿ ಅವನ ಆಸೆ ದುರಾಸೆಯಾಗಿ ಬಿಟ್ಟಿತ್ತು. ಎಲ್ಲಿ ಸಿಲುಕಿಕೊಳ್ಳಬಹುದೆಂಬ ಭಯದಿಂದ ಸಂಪೂರ್ಣ ಕೊಲೆಯೇ ಮಾಡುತ್ತಿದ್ದ. ಇವನು ಈ ಕೃತ್ಯವನ್ನು ಮಾಡಲು ಒಂದು ಗುಂಪನ್ನೇ ಕಟ್ಟಿದ. ಆ ಗುಂಪಿನ ಕೆಲಸವೇನೆಂದರೆ ನಡು ರಾತ್ರಿಯಲ್ಲಿ ಓಡಾಡುವ ಟ್ರಕ್ ಡ್ರೈವರನ್ನು ಹಿಡಿಯುವುದು ಮತ್ತು ಅವರ ಕೊಲೆಯನ್ನು ಮಾಡುವುದು ಮತ್ತು ಆ ಟ್ರಕ್ ಅನ್ನು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರುವುದು. ಇದರಿಂದ ಅವನು 2 ರೀತಿಯಲ್ಲಿ ಹಣವನ್ನು ಗಳಿಸುತ್ತಿದ್ದ. ಇವನು ದೇಹವನ್ನು ಭಯಾನಕ ನದಿಯಲ್ಲಿ ತೆಲ್ಲುತ್ತಿದ್ದನು. ಕಾರಣ ಅಲ್ಲಿಯ ಮೊಸಳೆಗೆ ಆಹಾರವಾಗಲಿ ಎಂದು. ಇವನ ಮೇಲೆ ಇದ್ದ ಪ್ರಕರಣದ ಆಧಾರದ ಮೇಲೆ ಪೊಲೀಸರು ಇವರನ್ನು ಅರೆಸ್ಟ್ ಮಾಡುತ್ತಾರೆ. ತದನಂತರದಲ್ಲಿ ಗೊತ್ತಾಗುತ್ತೆ ಇವನು ಕೊಲೆಗಾರರೆಂದು. ಜೈಪುರ ಜೈಲಿನಲ್ಲಿ ಸೆರೆವಾಸ ಮಾಡಲಾಗುತ್ತದೆ. ಪರೋಲ್ ಎಂದರೆ ಜೈಲಿನಲ್ಲಿ ಇದ್ದವನಿಗೆ ತಾತ್ಕಾಲಿಕವಾಗಿ ಬಿಡುವುದು. ಅದು ಮನೆಯ ಪ್ರಾಬ್ಲಮ್ ಆಗಲಿ ಅಥವಾ ಆರೋಗ್ಯದ ಕಾರಣವಾಗಲಿ. ಈ ಪರೋಲ್ ಮುಖಾಂತರ ಅವನು ಮತ್ತೆ ಹೊರಗಡೆ ಬರುತ್ತಾನೆ. ಇಲ್ಲಿ ಇವನು ಇನ್ನೊಂದು ಭಯಾನಕ ಯೋಚನೆ ಮಾಡುತ್ತಾನೆ. ಈಗ ಡ್ರೈವರನ್ನೆಲ್ಲ ಟ್ಯಾಕ್ಸಿ ಡ್ರೈವರನ್ನ ಕೊಲೆ ಮಾಡಲು ಸಿದ್ಧನಾಗುತ್ತಾನೆ. ಮೊದಲು ತಾನು ಟ್ಯಾಕ್ಸಿ ಬುಕ್ ಮಾಡಿ ನಂತರ ಹೋಗುವ ಡೆಸ್ಟಿನೇಷನ್ ಅಲ್ಲಿ ಹೋಗುವುದೆಲ್ಲೆಂದರೆ ಹಜೀರಾಬಾದ್. ಅಲ್ಲಿಯೇ ಇತ್ತು ಆ ಮನುಷ್ಯನ ಒಂದು ನದಿ. ಅದರಲ್ಲಿತ್ತು 100 ಮೊಸಳೆಗಳು. ಮನುಷ್ಯನನ್ನು ಕೊಲೆ ಮಾಡಿ ಆ ಮೊಸಳೆಗಳನ್ನು ತಿನ್ನಿಸುತ್ತಿದ್ದ ಈ ಕ್ರೂರ ಡಾಕ್ಟರ್. ಇವನು ಸುಮಾರು ಇಲ್ಲಿ 30ಕ್ಕಿಂತ ಹೆಚ್ಚು ಅಂದರೆ ಒಟ್ಟು 50ಕ್ಕಿಂತ ಹೆಚ್ಚು ಕೊಲೆ ಮಾಡಿದ್ದಾನೆ. ಇದೇ 2025 ಏಪ್ರಿಲ್ನಲ್ಲಿ ಪೊಲೀಸರವರಿಗೆ ಒಂದು ಹಿಂಟ್ ಸಿಗುತ್ತದೆ. ಅದೇನೆಂದರೆ ನೀವು ಹುಡುಕಾಡುತ್ತಿರುವ ಆ ಕೊಲೆಗಾರ ಇಂದು ರಾಜಸ್ಥಾನದ ಬಾಂದೀಪುರ್ನಲ್ಲಿ ಇದ್ದಾನೆ ಎಂದು. ಪೊಲೀಸರು ಅಲ್ಲಿ ಹೋಗಿದ್ದಾಗ ಅವರಿಗೆ ವಿಶ್ವಾಸವೇ ಆಗುವುದಿಲ್ಲ. ಏಕೆಂದರೆ ಅಲ್ಲಿ ಇರುವನು ಆ ಡಾಕ್ಟರ್ ಅಲ್ಲ. ಅಲ್ಲಿ ಆ ಹಿಂಟ್ ಸಿಗುವುದು ಒಂದು ಸ್ವಾಮೀಜಿ ಕಡೆಯಲ್ಲಿ. ಅವನು ಒಂದು ಮಂದಿರದಲ್ಲಿ ಸ್ವಾಮೀಜಿಯಾಗಿ ಕರ್ತವ್ಯ ಮಾಡುತ್ತಿರುತ್ತಾನೆ. ಆ ಸ್ವಾಮೀಜಿಯನ್ನು ಪೊಲೀಸರು ಇಂಟ್ರೋಗೇಷನ್ ಮಾಡ್ತೇವೆ ಅಂತ ಕರೆದುಕೊಂಡು ಹೋಗ್ತಾರೆ. ಇವನ ಫೋಟೋ ಮತ್ತು ಮೊದಲಿನ ಫೋಟೋಗಳನ್ನು ಮ್ಯಾಚ್ ಮಾಡುತ್ತಾರೆ. ತದನಂತರದಲ್ಲಿ ಕಣ್ಣುಗಳನ್ನು ಮ್ಯಾಚ್ ಮಾಡಿದಾಗ ಪತ್ತೆ ಆಯಿತು ಇವನೇ ಆ ಕೊಲೆಗಾರನೆಂದು. ಅದಕ್ಕಾಗಿಯೇ ಇವನನ್ನು ಸೆರೆವಾಸದಲ್ಲಿ ಮತ್ತೆ ಹಾಕಲಾಗುತ್ತದೆ. ಇವನು ದೇಶಾದ್ಯಂತ ಡಾಕ್ಟರ್ ಡೆತ್ ಎಂದೇ ಪ್ರಸಿದ್ಧ.
ಇಂಥ ಒಂದು ನಿಗೂಢವಾದ ರಹಸ್ಯಗಳನ್ನು ಕೇಳಲು ಮುಂದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.